ಮನೇಲಿ ಕ್ಯಾರೆಟು ಜಾಸ್ತಿ ಇದ್ದಾಗ ಈ ರೀತಿಯಾಗಿ ಒಮ್ಮೆ ಕ್ಯಾರೆಟ್ ಹಲ್ವಾನ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತೈತಿ. ಹಾಗೆ ಇದು ಬಾಯಲ್ಲಿಟ್ಟರೆ ಕರ್ಗೋಗುವಷ್ಟು ರುಚಿಯಾಗಿರುವಂತಹ ಈ ಒಂದು ಕ್ಯಾರೆಟ್ ಹಲ್ವಾನ ಮಿಸ್ ಮಾಡ್ದಂಗೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿರಿ. ತುಂಬಾ ಚೆನ್ನಾಗಿರ್ತೈತಿ. ಇದಕ್ಕೆ ಕೇವಲ ಒಂದು 3 ಸಾಮಗ್ರಿಗಳು ಇದ್ದರೆ ಸಾಕು. ಇಷ್ಟೊಂದು ರುಚಿಕರವಾಗಿರುವಂತಹ ಒಂದು ಕ್ಯಾರೆಟ್ ಹಲ್ವಾನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಕಡಾಯಿನ ಬಿಸಿಗಿಟ್ಕೊಂಡು ಅದಕ್ಕೆ ನಾನು ಹೆರ್ಜಿ ಇಟ್ಟಿರುವಂತಹ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಬೌಲ್ ಆಗುವಷ್ಟು ನಾನು ಕ್ಯಾರೆಟ್ ತುರಿನ ತೊಗೊಂಡಿದ್ದೀನಿ. ಸುಮಾರು ಒಂದು ಅರ್ಧ ಕೆ ಜಿಗಿನ ಸ್ವಲ್ಪ ಕಡಿಮೆ ಇದೆ. ಪೂರ್ತಿ ಅರ್ಧ ಕೆ ಜಿ ಅಂತೂ ಇಲ್ಲ, ಸ್ವಲ್ಪ ಕಡಿಮೆ ಇದೆ ಅರ್ಧ ಕೆ ಜಿಗಿನ. ಅಳತೆ ಪ್ರಮಾಣದಲ್ಲಿ ನೋಡೋದಾದರೆ ಒಂದು 2 ಬೌಲ್ ಆಗುವಷ್ಟು ನೋಡಿದ್ದೀನಿ ನಾನು. ಕೆ ಜಿ ಲೆಕ್ಕದಲ್ಲಿ ನೋಡೋ ಹಾಗಿದ್ದರೆ ಒಂದು ಅರ್ಧ ಕೆ ಜಿಗೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಇವಾಗ ನೋಡ್ತಾ ಇದ್ರಲ್ಲ, ಇದು ನಾನು ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನ ಹೊಂದಿಕೊಂಡು ಹಂಗೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆಯೇ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು 2ರಿಂದ 3 ನಿಮಿಷ ಹುರ್ಕೋತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ನಾನು ತುಪ್ಪವನ್ನು ಹಾಕೋತಾ ಇದ್ದೀನಿ. ತುಪ್ಪನ ನೀವು ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ತುಪ್ಪನ ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು 3 ಚಮಚೆ ಟೇಬಲ್ ಸ್ಪೂನ್ ಅಥವಾ 3 ಚಮಚ ತುಪ್ಪ ಹಾಕ್ಕೊಂಡಿದ್ದೆ ನಾನು. ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಿಮಗೆ ಮತ್ತೆ ಬೇಕು ಅನ್ನೋದಾದರೆ ನೀವು ಮತ್ತೆ ತುಪ್ಪವನ್ನು ಕೂಡ ಹಾಕೋಬೋದು. ಇದೇ ತುಪ್ಪದಲ್ಲಿ ಈ ಕ್ಯಾರೆಟನ್ನು ನಾವು ಹುರಿಬೇಕಾಗತ್ತೆ ನೋಡಿರಿ. ಎಷ್ಟು ಚೆನ್ನಾಗಿ ನಾವು ಹುರಿತೀವಿ ನೋಡಿರಿ, ಅಷ್ಟು ಚಲೋ ಈ ಕ್ಯಾರೆಟ್ ಹಲ್ವಾ ಬರ್ತೈತಿ. ನಾವು ಹುರಿಯೋವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರಿದ್ವಿ ಅಂತಂದ್ರೆ ಕ್ಯಾರೆಟ್ ಹಲ್ವಾ ಮಾಡೋದು ದೊಡ್ಡ ವಿಷಯನೇ ಅಲ್ಲ ಅಥವಾ ಕಷ್ಟನೇ ಅಲ್ಲ. ಆರಾಮಾಗಿ ಈಸಿಯಾಗಿ ನಾವು ಕೂಡ ಮಾಡ್ಕೋಬೋದು. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ನಾನು ಕೈ ಬಿಡ್ದಂಗೆ ನಾನು ಫ್ರೈ ಮಾಡ್ತಾನೆ ಇರ್ತೀನಿ. ಹಸಿ ವಾಸನೆ ಹೋಗಬೇಕು, ಹಾಗೆಯೇ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಬೇಕು. ಇದೆಲ್ಲ ಸಾಫ್ಟ್ ಆಗಬೇಕು ತುಪ್ಪದಲ್ಲಿ ಹುರಿದಿರೋದ್ರಿಂದ. ಈ ರೀತಿಯಾಗಿ ಹುರಿತಾ ಇದೆಲ್ಲ ಕಲರು ಕೂಡ ಚೇಂಜ್ ಆಗುತ್ತೆ. ಆಮೇಲೆ ಇದರ ಸ್ಟ್ರಕ್ಚರ್ ಕೂಡ ಚೇಂಜ್ ಆಗುತ್ತೆ. ಆಮೇಲೆ ಇದು ಕಡಿಮೆ ಆಗುತ್ತೆ ರೀ. ಇವಾಗ ನಾನು 2 ಬೌಲ್ ಹಾಕಿದ್ದೀನಲ್ವ, ಒಂದು ಅರ್ಧ ಬೌಲ್ ಆಗುವಷ್ಟು ಆಗುತ್ತೆ. ನೋಡ್ತಾ ಇದ್ರಲ್ಲ, ಇಷ್ಟು ಸಣ್ಣ ಆಯ್ತಲ್ವ. ಇವಾಗ ಇದು ಹಸಿ ವಾಸನೆ ಕೂಡ ಹೋಗೈತಿ. ಇದೆಲ್ಲ ಕರೆಕ್ಟಾಗಿ ಆಗೈತಿ. ಇದರಲ್ಲಿ ನೀರಿನ ಅಂಶ ಕೂಡ ಇಲ್ಲ, ಡ್ರೈ ಆಗೈತಿ ಇದು. ಇವಾಗ ನೋಡ್ತಾ ಇದ್ರಲ್ಲ, ಇದಕ್ಕೆ ನಾನು ಹಸಿ ಹಾಲನ್ನು ತೊಗೋತಾ ಇದ್ದೀನಿ. ಪ್ಯಾಕೆಟ್ ಹಾಲು, ಹಸಿ ಹಾಲನ್ನು ತೊಗೋತಾ ಇದ್ದೀನಿ. ಯಾವುದಾದ್ರೂ ಹಾಲನ್ನು ನೀವು ಬಳಸ್ಕೋಬೋದು. ಹಸಿ ಹಾಲನ್ನು ನಾನು ಒಂದು ಅರ್ಧ ಲೀಟ್ರ್ ಆಗುವಷ್ಟು ತೊಗೊಂಡಿದ್ದೀನಿ. ಇದನ್ನ ಒಮ್ಮೆಲೆ ಹಾಕ್ಕೊಳ್ಳೋದಿಲ್ಲ. ಇವಾಗ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾನು ಮತ್ತೆ ಉಳಿದಿರುವಂಥ ಹಾಲನ್ನು ಎಲ್ಲದನ್ನು ಹಾಕಿ ಕುದಿಯೋದಕ್ಕೆ ಇಟ್ಕೊತೀನಿ ನೋಡಿರಿ. ಈ ರೀತಿಯಾಗಿ ಆಯಿತು ಅಂತಂದರೆ ಸಾಕು. ಇದರ ಉಳಿದಿರುವಂಥ ಹಾಲನ್ನು ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಹಾಕ್ಕೊಂಡು ನಾನು ಅದೇ ಹಾಲಿನಲ್ಲಿ ಕುದಿಬೇಕು. ನೀವು ಹಸಿ ಹಾಲಾದರೂ ಹಾಕ್ಕೋಬೋದು, ಅಥವಾ ನೀವು ಕಾಯಿಸಿ ಆರಿಸಿ ಇಟ್ಟಿರುವಂಥ ಹಾಲನ್ನು ಕೂಡ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರ್ತೈತಿ. ಈ ಹಾಲಿನೊಳಗೆ ಈ ಒಂದು ನಾವು ಹೆರ್ಜಿ ಹುರಿದಿರುವಂತಹ ಈ ಒಂದು ಕ್ಯಾರೆಟ್ ತುರಿ ಕುದಿಬೇಕು. ಅಲ್ಲಿವರೆಗೂ ನಾವು ಕುದಿಸ್ಬೇಕು. ಹಾಗೆಯೇ ಹಾಲಿನ ಕ್ವಾಂಟಿಟಿ ಕಡಿಮೆ ಆಗಬೇಕು. ಈ ಎಲ್ಲ ಕ್ಯಾರೆಟು ಹೀರ್ಕೋಬೇಕು ಅದನ್ನು. ಅಲ್ಲಿವರೆಗೂ ನಾವು ಇದನ್ನು ಬಿಡ್ದಂಗೆ ಕೈ ಆಡಿಸ್ತಾ ಒಂದು ಮುಚ್ಚಳನ ಮುಚ್ಚಿ ಇಡೋಣ. ಆವಾಗವಾಗ ನೋಡಿಕೊಂಡು ನಾವು ಕೈ ಆಡಿಸ್ತಾ ಇದ್ವಿ ಅಂತಂದರೆ ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸಿದ್ರಿ ಅಂತಂದರೆ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಇವಾಗ ನೋಡ್ತಾ ಇದ್ರಲ್ಲ, ಇದನ್ನು ನಾನು ಒಂದು 2ರಿಂದ 3 ನಿಮಿಷ ಮುಚ್ಚಳನ ಮುಚ್ಚಿ ಅದಾದ ನಂತರ ತೆಗೆದು ಇದನ್ನು ಮತ್ತೆ ಒಂದೊಂದು ಸತಿ ನೋಡಿಕೊಂಡು ನಾವು ಕೈ ಆಡಿಸ್ತಾ ಇದ್ದರೆ ಸೀದು ಕೂಡ ಹೋಗಂಗಿಲ್ಲ. ಹಾಗೆಯೇ ಇದು ಕಲರ್ ಕೂಡ ಚೇಂಜ್ ಆಗುತ್ತಾ ನೋಡ್ತಾ ಇದ್ದಿರಲ್ವ. ಈಗ ಹಾಲಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಈ ರೀತಿ ಆಗಬೇಕು. ನೋಡ್ತಾ ಇದ್ರಲ್ಲ, ಈಗ ನಾನು ಇದನ್ನು ಮಿಕ್ಸ್ ಮಾಡ್ತಾನೆ ಇದ್ದೆ. ನೀವು ಕೂಡ ಹಾಗೆಯೇ ಮುಚ್ಚಳನ ಮುಚ್ಚಿ ಹಾಗೆ ಇಡಬೇಡಿ. ಅವಾಗವಾಗ ನೋಡ್ತಾ ಇದನ್ನು ನಾವು ಮಿಕ್ಸ್ ಮಾಡ್ತಾ ಇದ್ವಿ ಅಂತಂದ್ರೆ ಹಾಲಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಇವಾಗ ನೋಡ್ತಾ ಇದ್ರಲ್ಲ, ಇದನ್ನು ನಾನು ಮತ್ತೆ 1-2 ನಿಮಿಷ ಮುಚ್ಚಳನ ಮುಚ್ಚಿ ಇಟ್ಟು ಕುದಿಸ್ಕೊಂಡು ಅದಾದ ನಂತರ ಇದಕ್ಕೆ ಇವಾಗ ಹಾಲಿನ ಪ್ರಮಾಣ ಎಲ್ಲ ಕಡಿಮೆ ಆಗಿದೆ ಅನ್ನೋವಾಗ ನಾವು ಯಾವ ಪ್ರಮಾಣದಲ್ಲಿ ಈ ಒಂದು ಕ್ಯಾರೆಟ್ ತುರಿನ ತೊಗೊಂಡಿದ್ದೆ ಅದೇ ಪ್ರಮಾಣದಲ್ಲಿ ಸ್ವಲ್ಪನೇ ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಬೌಲ್ ಆಗುವಷ್ಟು ನಾನು ಸಕ್ಕರೆ ತೊಗೊಂಡಿದ್ದೆ. ಕಂಪ್ಲೀಟಾಗಿ ಹಾಕ್ಕೊಳ್ಳೋದಿಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡು ಅದಾದ ನಂತರ ಮತ್ತೆ ಸ್ವಲ್ಪ ತೆಗೆದಿಡ್ತೀನಿ. ಮತ್ತೆ ಒಂದು ಸ್ವಲ್ಪ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡ್ತಾ ಇದ್ರಲ್ಲ, ಇದನ್ನು ಚೆನ್ನಾಗಿ ಈ ರೀತಿ ಸಕ್ಕರೆ ಎಲ್ಲ ಕರಗಿ ಇದನ್ನು ಇರೋದು ಸ್ವಲ್ಪ ನೀರಿದೆ ಅಲ್ವಾ, ಇದು ಕೂಡ ಹಾಲಿನಂಶ ಕೂಡ ಇದು ಕೂಡ ಹೋಗಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕು, ಅಂದರೆ ಕುದಿಸ್ತಾನೆ ಇರಬೇಕು. ಈ ರೀತಿಯಾಗಿ ಕುದಿಸ್ಕೊಂಡ್ವಿ ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂತಹ ಕ್ಯಾರೆಟ್ ಹಲ್ವಾ ರೆಡಿಯಾಗಿ ಹೋಗುತ್ತೆ. ಕೇವಲ ಒಂದು 3 ಸಾಮಗ್ರಿಗಳಿದ್ರೆ ಸಾಕು ನೋಡ್ರಿ. ಇವಾಗ ಇದಕ್ಕೆ ತುಪ್ಪನ ನಾವು ಹಾಕ್ಕೊಂಡು ನಾವು ಡ್ರೈ ಫ್ರೂಟ್ಸು ಯಾವುದಾದ್ರೂ ಇದ್ದರೆ ಮನೇಲಿ ಅದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡ್ತಾ ಇದ್ರಲ್ಲ, ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೋತಾ ಇದ್ದೀನಿ. ಈ ತುಪ್ಪನ ಕಾಯಿಸ್ಕೊಂಡಿದ್ದಾದ ನಂತರ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋಡಂಬಿ ಹಾಗೆಯೇ ಬಾದಾಮಿ ಕೂಡ ಹಾಕ್ಕೋತಾ ಇದ್ದೀನಿ. ಯಾವ ಡ್ರೈ ಫ್ರೂಟ್ಸ್ ಬೇಕು ನೋಡಿ ಅದನ್ನೆಲ್ಲದನ್ನು ಹಾಕ್ಕೋಬೋದು.
ಇವಾಗ ನೋಡ್ತಾ ಇದ್ರಲ್ಲ, ಇದನ್ನ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಎತ್ತಿ ಇಟ್ಕೊಳ್ಳೋಣ ಪಕ್ಕಕ್ಕೆ. ಇವಾಗ ನೋಡ್ತಾ ಇದ್ರಲ್ಲ, ಗಜ್ರಿ ಹಲ್ವಾ ನೀರೆಲ್ಲ ಬಿಟ್ಕೊಂಡಿದೆ. ನೋಡ್ತಾ ಇದ್ರಲ್ಲ, ಎಲ್ಲದೂ ಕೂಡ ನೀರು ಹೋಗಿದೆ. ಇವಾಗ ಇದಕ್ಕೆ ನಾನು ಮೊದಲಿಗೆ ಮಾಡಿಟ್ಟಿರುವಂತಹ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಅಥವಾ ಜಜ್ಜಿ ಪುಡಿ ಮಾಡಿ ಇಟ್ಟಿರುವಂತಹ ಒಂದು ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡರ್ ಹಾಕಿದಾದ ನಂತರ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಅದಾದ ನಂತರ ಸ್ವಲ್ಪ ನಾನು ಮೇಲ್ಗಡೆ ಗಾರ್ನಿಷಿಂಗೋಸ್ಕರ ಅಂತ ತೆಗೆದಿಟ್ಟಿದ್ದೀನಿ, ಅದನ್ನು ಕೂಡ ಹಾಕ್ಕೋತೀನಿ. ಇವಾಗ ನೋಡ್ತಾ ಇದ್ರಲ್ಲ, ಏಲಕ್ಕಿ ಪೌಡರ್ನ ಮತ್ತು ಈ ಡ್ರೈ ಫ್ರೂಟ್ಸ್ನ ಎಲ್ಲದನ್ನು ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ನಾವು ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾನು ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಚೆನ್ನಾಗಿ ಬಂದಿತ್ತು ಅಂತಂದರೆ ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ. ನಾ ಹಾಕುವಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ ಮೊದಲೇ ನಿಮ್ಗೆ ಬರ್ತೈತಿ, ನೀವೇ ನನ್ನ ವಿಡಿಯೋ ನೋಡ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.